ನಾವು ಬ್ಯಾಂಗ್ಳೂರವರು ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿನ ತಿನ್ಬೇಕು ಅಂತ ನಾವು ಎಲ್ಲೆಲ್ಲ ಹೋಟ್ಲಲ್ಲೆಲ್ಲ ಹುಡಿಕೊಂಡು ಹೋಗಿ ತಿಂತೀವಿ. ಇವತ್ತು ನಾವು ಯಾವ ತರ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡೋದು ಅಂತ ಅಜ್ಜಿ ಇವತ್ತು ನಮಗೆ ತೋರಿಸ್ಕೊಡ್ತಾರೆ. ಬನ್ನಿ ಈಗ ರೊಟ್ಟಿ ಯಾವ ತರ ಮಾಡೋದು ಈಸಿಯಾಗಿ ಮನೆಯಲ್ಲಿ ಅಂತ ನೋಡೋಣ. ಈಗ ನನ್ನ ಮೊಮ್ಮಕ್ಕಳು ರೊಟ್ಟಿ ಮಾಡಿಕೊಡು ಅಜ್ಜಿ ಅನ್ನಕತ್ರ, ಅದಕ್ಕೆ ಈ ಸದ್ದ ರೊಟ್ಟಿ ಮಾಡಿಕೊಡ್ತೀನಿ ಅವರಿಗೆ. ಮೊದ್ಲು ಜೋಳದ ಹಿಟ್ಟು ಇದನ್ನ ಸೋಸ್ಕೊಂಡು ಇಟ್ಟಿರ್ತೀವಿ. ಇದನ್ನ ಅದಕ್ಕೆ ರೊಟ್ಟಿ ತಟ್ಟುವಾಗ ಹಚ್ಕೊಳಕ್ ಬೇಕಿದು ಒಣ ಹಿಟ್ಟು. ಈಗ ಇದು ಉಪ್ಪು ಮತ್ತು ನೀರು, ಅಂದ್ರೆ ಈಗ ಇದನ್ನ ಒಲಿ ಹಚ್ಚಿ ನೀರು ಕುದ್ದಾದ್ಮೇಲೆ ಇದಕ್ಕೊಂದ್ ಸ್ವಲ್ಪ ಉಪ್ಪು ಸೇರಿಸಿ ಆಮೇಲೆ ಅದನ್ನ ಹಾಕೊಂಡ್ಸಿ ರೊಟ್ಟಿ ತಟ್ತೀವಿ. ಈಗ ಮೊದ್ಲು ನೀರು ಕಾಯ್ಸಕ್ ಇಡ್ತೀನಿ. ನೀರು ಕುದಿತಾ ಇದೆ, ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕೋಣ. ಇದನ್ನ ಬಂದ್ ಮಾಡಿ ಇದನ್ನ ನೀರು ಒಂದೊಂದ್ ಜೋಳ ಬಾಳ ಜಿಗಿ ಇರ್ತಾವ. ಜಿಗಿ ಇತ್ತು ಅಂದ್ರೆ ಸ್ವಲ್ಪ ಹಾಕೋಬೇಕು ಇದು ಕುದಿ ನೀರು. ಜಿಗಿ ಇರ್ಲಿಲ್ಲ ಅಂದ್ರೆ ಹೆಚ್ಚಿಗೆ ಹಾಕೋಬೇಕು, ಇಲ್ಲಾಂದ್ರೆ ರೊಟ್ಟಿ ಸರಿಯಾಗಿ ಬಡಿಲಕ್ ಬರಂಗಿಲ್ಲ. ರೊಟ್ಟಿ ಮೂಗ್ ಸೀಳುದು ಹರಿದು ಹಾಕವು. ಹೆಚ್ಚಿಗೆ ಹಾಕೋಬೇಕು ಅಂದ್ರ ಮೆತ್ತಗೆ ಹಾಕವು, ಹೊಟ್ಟಿನೂ ಉಬ್ಬುತ್ತಾವ. ಇಲ್ಲಾಂದ್ರೆ ಏನಕ್ಕತಿ ನಾರಂಗಾಗನ ನಮ್ಮಂತ ಮುದುಕರಿಗೆ ತಿನ್ನಕ್ ಬರಂಗಿಲ್ಲ. ಅದಕ್ಕೆ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಇದನ್ನ ನೀರ್ ಹೆಚ್ಚು ಹಾಕೋಬೇಕು ಅಷ್ಟೇ, ಮತ್ ಬೇಕಾದ್ರೆ ಮತ್ ಹಾಕೋಬೇಕು. ನಮ್ ಕಡೆ ಎಲ್ಲಾ ಬಿಜಾಪುರದಾಗ ಮುಂಜಾನೆ ಎದ್ದು ರೊಟ್ಟಿಗೆ ಕುಂತ್ ಬಿಡ್ತೀವಿ ನಾವು. ಒಬ್ರು ರೊಟ್ಟಿ ಒಲಿ ಮ್ಯಾಗ ಕುದು ಬ್ಯಾಳಿ, ಕಲ್ಲಾನ್ ಹಿಂಡಿ, ಈ ಶೇಂಗಾ ಚಟ್ನಿ ಎಲ್ಲಾ ತರದ ಚಟ್ನಿಗಳು ಮಾಡಿರ್ತೀವಿ. ಅದ್ರ ಜೊತೆ ರೊಟ್ಟಿ ಹಚ್ಕೊಂಡ್ ತಿಂದೇವ ಅಂದ್ರ ಏನ ಅಂತಾರಲ್ಲ, ರೊಟ್ಟಿ ಊಟ ಗಟ್ಟಿ ಅಂತ, ರೊಟ್ಟಿ ಉಂಡವ ಗಟ್ಟಿ ಅಂತ. ಹಿಂಗಾಗಿ ನಮ್ ಕಡೆ ಎಲ್ಲಾ ನಾಷ್ಟಾದ್ ಕಡಿಮೆ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡಿರ್ತೀವಿ. ಅದ್ರ ದಿನ ನಾವು ರೊಟ್ಟಿನೇ ತಿಂತೀವಿ. ಆ ಕಡೆ ಒಂದ್ 4-5 ರೊಟ್ಟಿ ಉಂಡು ಒಂದ್ 8-10 ರೊಟ್ಟಿ ಕಟ್ಕೊಂಡು ನಮ್ ಕಡೆ ಜನ ಹೊಲಕ್ ಹೋಗಿ ಚಂತನ ದುಡ್ದು ಬರ್ತಾರ. ಆದ್ರ ಆ ಕಡೆ ನಮ್ ಕಡೆ ಎಲ್ಲ ರೊಟ್ಟಿದನ ಬಾಳ ಐತಿ. ಈ ಸೈಡ್ ಇಲ್ಲ. ಆಯ್ತು, ಇದನ್ನ ಕಲ್ಸಿನಿ. ಈಗ ಒಲಿ ಮ್ಯಾಗ ಹಂಚಿಟ್ಕೊಳ್ಳೋಣ. ಈಗ ಅದನ್ನ ಕಲಸಿರ್ತೀವಲ್ಲ ಅದನ್ನ ಮತ್ತು ಒಂದ್ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ನಾದ್ತೀನಿ. ಇದ್ರ ಮ್ಯಾಗ ಸಿದ್ಧಾರೂಢ್ರದ್ದು ಒಂದ್ ಹಾಡನ ಐತಿ, ಸಿದ್ಧಾರೂಢರ ರೊಟ್ಟಿ ತಿಂದವ್ರೆಲ್ಲಾ ಗಟ್ಟಿ ಅಂತ. ಹಾಡಿನೊಳಗ್ ಸಹಿತ ಅಷ್ಟೊಂದು ಇದು ಫೇಮಸ್ ಆಗೈತಿ ರೊಟ್ಟಿದು. ಸಿದ್ಧಾರೂಢರ ಸಾರು ಕುಡಿದವ್ರೆಲ್ಲ ಪಾರು. ನೋಡ್ರಿ, ನಾವ್ ಪ್ರತಿಯೊಂದು ವಸ್ತುನ ಏನ್ ನಾವ್ ಬಳಸ್ತೀವಿ, ಸೇವನೆ ಮಾಡ್ತೀವಿ, ಅದಕ್ಕೊಂದೊಂದು ಅರ್ಥ ಐತಿ. ಸಿದ್ಧಾರೂಢರ ಅನ್ನ ಜಗತ್ತಿಗೆಲ್ಲ ಚಿನ್ನ ಅಂತ. ಸಿದ್ಧಾರೂಢರ ಜೋಳ್ಗಿ ಜಗತ್ತಿಗೆಲ್ಲ ಹೋಳ್ಗಿ. ಸಿದ್ಧಾರೂಢರ ಸಾರು ಕುಡಿದವನೆಲ್ಲ ಪಾರು. ಅಂದ್ರೆ ಈ ಜೀವನದೊಳಗೆ ಅವ್ರ ಸಿದ್ಧಾರೂಢರ ಮಠಕ್ಕೆ ಹೋಗಿ ಅಲ್ಲಿದೊಂದಿಟ್ಟು ಪ್ರಸಾದ ಸೇವನೆ ಮಾಡಿದೀವಿ ಅಂದ್ರೆ ನಮ್ ಜೀವನಕ್ಕೊಂದು ಮುಕ್ತಿ, ಜೀವನ ನಮ್ದು ಪಾರಾಕತ್ತೆ ಅಂತ ಹೇಳಂದು ಈ ತರ ಹಾಡ್ ಕಟ್ಟ್ಯಾರ. ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಅರ್ಥ ಇರ್ತೈತಿ. ಆದ್ರೆ ನಮ್ಗದು ತಿಳಿದಿರ್ದಿಲ್ಲ. ತಿಳಿದವ್ರ ಕಡೆ ಕೇಳುವಂತ ಹವ್ಯಾಸ ಎಲ್ಲಾರು ಬೆಳೆಸ್ಕೋಬೇಕು. ಈ ತರ ಹಿಂಗ್ ಹದಡ್ ಹಚ್ಚಿ ನಾದಿದ್ರ ರೊಟ್ಟಿ ಮೆತ್ತಗಾಕ್ಕವು. ಬರೀ ಹಿಂಗ್ ಕಲಿಸಿ ನೀರ್ ಹಾಕೊಂಡು ಇಟ್ಕೊಂಡ್ರೆ ರೊಟ್ಟಿ ಸರಿ ಆಗುದಿಲ್ಲ. ಈ ತರ ನಾದ್ಬೇಕು. ಹೇಳ್ತೀನಿ.
ನಮ್ ಕಡೆ ಎಲ್ಲ ಮೊದ್ಲ ಒಂದ್ ಆಕಳಿಗೆ ರೊಟ್ಟಿ ಅಂತ ಹೇಳಂದ್ ನಾವು ಆಕಳಿಗೆ ರೊಟ್ಟಿ ಮಾಡಿ ಅದನ್ನ ಬೇಯಿಸಿ ಆಕಳಿಗೆ ಕೊಟ್ಟಾದ್ಮೇಲೆ ನಾವು ಮನಿ ಮಂದಿ ಎಲ್ಲಾ ತಿಂತೀವಿ. ಇದನ್ನ ನಾದ್ಕೊಂಡಾದ್ಮೇಲೆ ಈ ರೀತಿ ಸಣ್ಣ 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 ಗೋಲ್ ಹಂಗೆ ಮಾಡಿ ಇಟ್ಕೋಬಹುದು ಅಥವಾ ಒಂದೊಂದನ್ನು ತಗೋಬಹುದು. ಮೊದ್ಲು ಇದನ್ನ ಒಂದು ಸಣ್ಣದ ರೊಟ್ಟಿ ಮಾಡಿ ತೆಗೆದು ಹಾಕ್ತೀನಿ. ಇದಕ್ಕೊಂದು ತೆಳ್ಳಂದು ಬಟ್ಟೆ ತಗೋಬೇಕು. ಬಟ್ಟೆ ತಗೊಂಡು ಈ ತರ ಹಚ್ಕೋಬೇಕು. ಇದೇನ್ ನಾದಿದ್ ಹಿಟ್ಟಿರ್ತೈತ್ಲ ಅದನ್ನ ತಗೊಂಡು ಮತ್ತೆ ಸ್ವಲ್ಪ ನಿಮ್ ಹದಕ್ ತಗೋಬೇಕು. ಇನ್ನೊಂದ್ ಸ್ವಲ್ಪ ನೀರ್ ಹಚ್ಚಿ ನಿಮ್ಗೆ ಗಟ್ಟಿ ಬೇಕಾರ ಗಟ್ಟಿ ಇಟ್ಕೋಬೇಕು, ಇಲ್ಲಾಂದ್ರೆ ಮೆತ್ತಗ್ ಬೇಕಾರ ಇನ್ನೊಂದ್ ಸ್ವಲ್ಪ ನೀರ್ ಹಚ್ಚಿ ಮೆತ್ತಗ್ ಮಾಡ್ಕೋಬಹುದು. ಮಾಡ್ಕೊಂಡು ಈ ತರ ರೌಂಡ್ ಹಂಗ ಗಾಲಿ ಮಾಡ್ಕೊಂಡು ಇದು ಒಣ ಹಿಟ್ಟು ಹಾಕೊಂಡು ಈ ತರ ಬಡಿಬೇಕು. ಒಂದ್ ಕೈಲೇನು ಬಡದು ಆಮೇಲೆ ಸ್ವಲ್ಪ ದೊಡ್ಡ ಆದಂಗೆ ಎರಡು ಕೈಲಿ ಬಡಿಬೇಕು. ಹಂಚನೆ ಹಾಕೊಂಡು ನೀರ್ ಹಚ್ಚೋದು. ಒಂದ್ ಸ್ವಲ್ಪ ಇದು ಒಂದ್ 2 ನಿಮಿಷ ಬಿಡೋಣ. ಒಳ್ಳೆ ಶಾಖ. ಈ ರೀತಿ ಹೊಟ್ಟೆ ಬಿತ್ತಂತಾನ. ಈಗ ರೊಟ್ಟಿ ಆಯ್ತು. ರೊಟ್ಟಿ ತಯಾರಾಗೈತಿ. ಮೊಮ್ಮಕ್ಕಳಿಗೆ ಎಲ್ಲರಿಗೂ ಊಟಕ್ಕೆ ಕರೀಲಕತ್ತೀನಿ. ಎಲ್ಲಾರು ಊಟ ಮಾಡ್ಬರ್ರಿ. ಇದು ರೊಟ್ಟಿ ಜೊತೆ ಶೇಂಗಾ ಚಟ್ನಿ, ತುಪ್ಪ, ಉಪ್ಪಿನಕಾಯಿ, ಈಗ ಹೆಚ್ಚಿದ್ದು ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಎಲ್ಲ ಹಚ್ಕೊಂಡು ತಿನ್ಬಹುದು. ಇಲ್ಲ ಪಲ್ಯ ಜೊತೆನೂ ತಿನ್ಬಹುದು, ಮೊಸರು ಹಾಕೊಂಡುನು ತಿನ್ಬಹುದು. ನಿಮ್ ಇಷ್ಟದ ಪ್ರಕಾರ, ನಿಮ್ ರುಚಿ ಪ್ರಕಾರ ನೀವ್ ಏನೇನ್ ಹಚ್ಕೊಂಡಾದ್ರೂ ತಿನ್ಬಹುದು. ಇದನ್ನ ನಮ್ ಸೈಡ್ ಹುಂಚಿಟಕ್ ಅಂತ ಹೇಳಿ ಮಾಡ್ತಿರ್ತೀವಿ, ಅದ್ರ ಜೊತೆನೂ ನಾವು ತಿನ್ಬಹುದು. ಭಾರಿ ಸಖತ್ ಭಾರಿ ಟೇಸ್ಟ್ ಆಗಿರ್ತೈತಿ. ಎಲ್ಲಾರು ಕೂಡಿ ಊಟ ಮಾಡೋದು ಬರ್ರಿ. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಜೋಳದ ರೊಟ್ಟಿನ ಯಾವ ತರ ಮಾಡೋದು ಅಂತ. ಬ್ಯಾಂಗ್ಳೂರ್ ಸೈಡ್ ಅವರು ಪ್ಯಾಕೆಟ್ ಅಲ್ಲಿ ಬರುತ್ತೆ, ಒಣಗೂ ಸಿಕ್ಕಿರ್ತಾರೆ, ಆ ತರ ತಿಂತೀರಾ ನೀವೆಲ್ಲರೂ ತಗೊಂಬಂದ್ ಅಂಗಡಿಯಿಂದ. ಈ ತರ ಹೆಲ್ದಿ ಆಗಿ ಮನೆಯಲ್ಲಿ ಯಾವ ತರ ಮಾಡೋದು ತುಂಬಾ ಈಸಿಯಾಗಿ ಅಂತ ಅಜ್ಜಿ ತೋರಿಸ್ಕೊಟ್ಟಿದ್ದಾರೆ. ನೀವು ಕೂಡ ಮನೆಗೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು, ಬೈ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.